ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೀತಲ್ಲ, ಕಲಬುರಗಿಯಲ್ಲಿ ಉಗ್ರರ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ವಿಭಿನ್ನವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿರೋದು ಕಲಬುರಗಿಯಲ್ಲಿ. ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜಗಳನ್ನ ರಸ್ತೆ ಉದ್ದಕ್ಕೂ ಅಂಟಿಸಿ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಬಜರಂಗ ದಳದಿಂದ ವಿಭಿನ್ನವಾಗಿ ನಡೆದಿರುವಂತಹ ಪ್ರತಿಭಟನೆ ಇದು. ನಗರದ ಜಗತ್ ವೃತ್ತದ ಬಳಿ ಪಾಕ್ ಧ್ವಜವನ್ನ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಾದ ನಂತರ ಪೊಲೀಸರು ಬಂದು ಪಾಕಿಸ್ತಾನ ಧ್ವಜವನ್ನ ತೆರವುಗೊಳಿಸಿದ್ರಂತೆ. ಇದು ಅವರವರ ಆಕ್ರೋಶ. ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಕ್ತ ಕುದಿತಾ ಇದೆ. ಪಾಕಿಸ್ತಾನದಿಂದ ಬಂದಂತ ಉಗ್ರರು ಈ ರೀತಿಯಾಗಿ ಕಾಶ್ಮೀರದಲ್ಲಿ ಬಂದು ಅಟ್ಯಾಕ್ ಮಾಡಿ ಹೋದ್ರು, 28 ಜನರನ್ನು ಬಲಿ ತೆಗೆದುಕೊಂಡ್ರು ಅನ್ನುವಂಥ ಕಾರಣಕ್ಕೆ ಹೀಗಾಗಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾರೆ. ಕೆಲವರು ವಾಟ್ಸ್ಆ್ಯಪ್, ಫೇಸ್ಬುಕ್ ಜೊತೆಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ಹೊರ ಹಾಕಿದ್ರೆ, ಇನ್ನು ಕೆಲವರು ಅವರವ್ರ ಜಿಲ್ಲೆಯಲ್ಲಿ ಈ ರೀತಿಯಾಗಿ ವಿಭಿನ್ನವಾಗಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಸರ್, ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲಗಂಟಿಸಿದ್ರು ಅಂತ ಸರ್, ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ನೀವು ಹೇಳಿದ್ರಲ್ಲ ಸರ್, ಕಲಬುರಗಿಯಲ್ಲಿ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲಗಂಟಿಸಿದ್ರು ಅಂತ ಸರ್, ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ನೀವು ಹೇಳಿದ್ರಲ್ಲ ಸರ್, ಕಲಬುರಗಿಯಲ್ಲಿ